ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಇನ್ಸ್ಟೆಂಟಾಗಿ ಒಂದು 15ರಿಂದ 20 ನಿಮಿಷದಲ್ಲಿ ಗರ್ಗರಿಯಾಗಿ ಚಕ್ಲಿನ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಂಜೆ ಟೀ ಟೈಮಿಗೆ ಹಾಗೆ ಕಾಫಿ ಟೈಮಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ, ಎಷ್ಟು ಪೊಳ್ಳಾಗಿ ಬಂದಿದೆ ಅಲ್ವಾ. ಬನ್ನಿ ಹಾಗಾದರೆ ಈ ಚಕ್ಲಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಅಕ್ಕಿ ಹಿಟ್ಟನ್ನು ತೊಗೋಬೋದು, ಅಂಗಡಿದಾದರೂ ತೊಗೋಬೋದು, ಇಲ್ಲಾಂದರೆ ಮನೇಲಾದರೂ ಇರೋದನ್ನು ತೊಗೊಳ್ಬೋದು. ಈ ಬೌಲಲ್ಲಿ 2 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬೌಲಲ್ಲಿ 1 ಬೌಲು ಹುರಿಗಡಲೆನ ತೊಗೊಳ್ಬೇಕು. ನೋಡಿ, ಈಗ ಹುರಿಗಡಲೆನ ಫೈನಾಗಿ ಪೌಡ್ರನ್ನ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೌಡ್ರನ್ನ ಮಾಡ್ಕೊಳ್ಬೇಕು. ಹುರಿಗಡಲೆ ಏನಾದರೂ ಮೆತ್ತಗಿದ್ರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಗರ್ಗರಿಯಾಗುತ್ತೆ. ಈಗ ಹುರಿಗಡಲೆ ಹಿಟ್ಟನ್ನು ಸಾಣಿಸ್ಕೊಳ್ಬೇಕು. ಸಣ್ಣ ಕಾಳೇನಾದರೂ ಇದ್ದರೆ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತಲ್ವ, ಹಾಗಾಗಿ ಹಿಟ್ಟನ್ನು ಸಾಣಿಸ್ಕೊಳ್ಬೇಕು. ನೋಡಿ, ಈ ಥರ ಪೌಡ್ರ್ ಬರುತ್ತೆ, ದೊಡ್ಡ ದೊಡ್ಡ ಪೌಡ್ರೆಲ್ಲ, ಅದು ಚಕ್ಲಿ ಕಟ್ಟಾಗುತ್ತಲ್ವ, ಹಾಗಾಗಿ ಈ ಥರ ಸಾಣಿಸ್ಕೊಳ್ಬೇಕು. ಹುರಿಗಡಲೆ ಹಿಟ್ಟನ್ನು ಸಾಣಿಸ್ಕೊಂಡಾದ ನಂತರ 2 ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ, ಇದು 2 ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಕಡೆ ನಾವು ಎಣ್ಣೆ ಬಿಸಿ ಆಗಲಿಕ್ಕೆ ಇಡಬೇಕು. ಬಿಸಿ ಎಣ್ಣೆ ಹಾಕಬೇಕು ಹಿಟ್ಟಿಗೆ. ಹಾಗಾಗಿ ಈಗ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಇದೆಲ್ಲ ಹಾಕಿದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದ ನಂತರ ಒಂದು ಕಡೆ ಬಿಸಿ ನೀರಿಗೆ ಇಟ್ಟಿದ್ದೀನಿ. ಸ್ವಲ್ಪ ಬೆಚ್ಚಗಿನ ನೀರು ಬೇಕು ಹಿಟ್ಟು ಕಲಿಸ್ಲಿಕ್ಕೆ. ಹಾಗಾಗಿ ಈಗ ಎಣ್ಣೆ ಬಿಸಿ ಆಗಿದೆ. ಈ ಎಣ್ಣೆನ ಹಿಟ್ಟಲ್ಲಿ ಹಾಕ್ಕೊಳ್ಬೇಕು. 1.5 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ನಾನೀಗ. ಎಣ್ಣೆ ಬದಲು ನೀವು ಬೆಣ್ಣೆ ಇಲ್ಲ ತುಪ್ಪನಾದರೂ ಹಾಕ್ಕೊಳ್ಬೋದು. 2 ಇಲ್ಲಪ್ಪ ಅಂದರೆ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಚಕ್ಲಿ. ಇದು ಎಣ್ಣೆ ಹಾಕಿದಾದ ನಂತರ ಒಂದು ಸ್ಪೂನಿನ ಸಹಾಯದಿಂದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಣ್ಣ ಸಣ್ಣ ಉಂಡೆ ಎಲ್ಲ ಇರುತ್ತಲ್ವ, ಅದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ. ಈಗ ಈ ಥರ ಮುಷ್ಟಿ ಕಟ್ಟಿದರೆ ಗಟ್ಟಿ ಆಗಬೇಕು ಹಿಟ್ಟು, ಅಂದರೆ ಹದಕ್ಕಿದೆ ಹಿಟ್ಟು ಅಂತ. ನೋಡಿ, ಈ ಥರ ಮುಷ್ಟಿ ಕಟ್ಟಿದರೆ ಗಟ್ಟಿ ಆಗಬೇಕು. ಈ ಥರ ಕಲಿಸ್ಕೊಳ್ಬೇಕು ಎಣ್ಣೆ ಒಳಗೆ ಹಿಟ್ಟು. ಇದೆಲ್ಲ ಆದ ನಂತರ ಈಗ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೀರು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಮಕ್ಕಳಿಗೆಲ್ಲ ಈ ಥರ ಚಕ್ಲಿನ ಮನೆಯಲ್ಲೇ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇರುತ್ತೆ. ನೋಡಿ, ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಈ ಥರ ಉಗುರು ಬೆಚ್ಚಗಿನ ನೀರು ಹಾಕೋದ್ರಿಂದ ಚಕ್ಲಿ ಕಟ್ಟಾಗೋದಿಲ್ಲ. ಬಿಸಿ ನೀರು ಹಾಕಿ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೀಟಾಗಿ. ನೋಡಿ, ಈ ಥರ ಹಿಟ್ಟೆಲ್ಲ ಕಲಸಾದ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಥರ ಕಲಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಈ ಥರ ಹಿಟ್ಟನ್ನು ಕಲಿಸ್ಕೊಂಡಾದ ನಂತರ ಒಂದು ಸಣ್ಣ ಉಂಡೆ ಥರ ಮಾಡ್ಕೊಳ್ಬೇಕು. ಚಕ್ಲಿ ಹೊರಳಿಗೆ ಹಾಕಬೇಕಲ್ವ, ಹಾಗಾಗಿ ನೋಡಿ, ಈ ಥರ ಹಿಟ್ಟನ್ನು ತಗೊಂಡು ಈ ಥರ ಉಂಡೆನ ಮಾಡಿಕೊಂಡು ನೋಡಿ ಈ ಥರ
ಮಾಡಿದಾದ ನಂತರ ಈಗ ಚಕ್ಲಿ ಹುರಳಿಗೆ ಹಾಕಬೇಕು ಹಿಟ್ಟನ್ನು. ಹಾಕಿ ಮೇಲಿನ ಮುಚ್ಚಳನ ಮುಚ್ಚಿ ಈಗ ಪ್ರೆಸ್ ಮಾಡಬೇಕು. ಎಣ್ಣೆ ಈ ಕಡೆ ಬಿಸಿಗಿರಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಈಗ ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ ಚಕ್ಲಿನ ಬಿಡ್ತಾಯಿದ್ದೀನಿ ಡೈರೆಕ್ಟಾಗಿ. ನೋಡಿ ಈ ಥರ ಸ್ವಲ್ಪ ಹುಷಾರಾಗಿ ಬಿಡಬೇಕು. ಎಣ್ಣೆ ತುಂಬ ಬಿಸಿ ಇರುತ್ತಲ್ವ, ಹಾಗಾಗಿ ಹುಷಾರಾಗಿ ಈ ಥರ ನಿಧಾನಕ್ಕೆ ಚಕ್ಲಿನ ಬಿಡ್ತಾ ಬರಬೇಕು. ಚಕ್ಲಿ ಹುರಳು ಪೂರ್ತಿ ಖಾಲಿ ಆಗುತ್ತೆ ಅಲ್ಲಿವರೆಗೂ ನೀವು ಚಕ್ಲಿನ ಹಾಕ್ಕೊಳ್ಬೋದು. ಒಂದೇ ಸಲಕ್ಕೆ ದೊಡ್ಡ ಚಕ್ಲಿ ಅನ್ನೋದು ಆಗಿಬಿಡುತ್ತೆ. ಈ ಹಿಟ್ಟಲ್ಲೇ ಸಣ್ಣ ಚಕ್ಲಿ ಕೂಡ ಮಾಡ್ಕೊಳ್ಬೋದು ನೀವು. ನಾನು ಈ ಥರ ಒಂದು ಸಲ ಟ್ರೈ ಮಾಡುವ ಅಂಥೇಳಿ ಚಕ್ಲಿನ ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಆಗಿಬಿಡುತ್ತೆ. ನೋಡಿ ಈ ಥರ ನಿಧಾನಕ್ಕೆ ಬಿಟ್ಕೊಳ್ಬೇಕು. ನೋಡಿ ಪೂರ ಚಕ್ಲಿ ಹೊರಡು ಖಾಲಿ ಆಯ್ತಲ್ವ, ಅಲ್ಲಿವರೆಗೂ ಹಾಕ್ಕೊಳ್ಬೋದು ಒಂದೇ ಸಲಕ್ಕೆ. ನೋಡಿ ಈಗ ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಟ್ವಿಸ್ಟ್ ಮಾಡಬೇಕು. ಇದನ್ನು ಒಂದು ಸ್ಪೂನ್ ಸಹಾಯ ತಗೊಂಡು ಈ ಥರ ಮಗಚಿ ಹಾಕಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಈ ಗುಳ್ಳೆ ಎಲ್ಲ ನೋಡಿ ಮೇಲೆ ಗುಳ್ಳೆ ಎಲ್ಲ ಕಡಿಮೆ ಆಗುತ್ತಲ್ವ, ಈಗ ಚಕ್ಲಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಇದೀಗ ಆಗಿದೆ ಚಕ್ಲಿ. ಈಗ ತಕ್ಕೊಳ್ಬೇಕು, ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಕ್ಲಿ. ಈಗ ಇದೇ ಥರ ಮತ್ತೊಂದು ಚಕ್ಲಿನ ಹಾಕಿ ತೋರಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ಬಿಸಿಯಾಗಿರೋ ಎಣ್ಣೆಗೆ ಈ ಥರ ಚಕ್ಲಿನ ಹಾಕ್ಕೊಳ್ಬೋದು. ತುಂಬಾ ಈಸಿಯಾಗಿರುತ್ತೆ. ನಿಧಾನಕ್ಕೆ ಹಾಕ್ಕೊಳ್ಬೇಕು ಚಕ್ಲಿನ, ಬಿಸಿ ಎಣ್ಣೆ ಇರುತ್ತಲ್ವ ಹಾಗಾಗಿ. ನೋಡಿ ಇದಾಗಿದೆ. ಈಗ ಮಗಿಸ್ಕೊಳ್ಬೇಕು. ಮಗಿಸಾದ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿದರೆ ನೋಡಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ, ಹೊಸಬರು ಕೂಡ ತುಂಬಾ ಪರ್ಫೆಕ್ಟಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಈಗ ಎಲ್ಲ ಚಕ್ಲಿನೂ ಕೂಡ ಮಾಡಿದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿ? ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.